ನಮಸ್ಕಾರ ಸ್ನೇಹಿತರೆ, ನಾವಿವತ್ತು PUC ಫಸ್ಟ್ ಇಯರ್ ಚಾಪ್ಟರ್ದು ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡ್ತೀವಿ. ಆ ಟ್ರಿಗ್ನೋಮೆಟ್ರಿ ಒಳಗೆ ಫಸ್ಟ್ ಬರೋದು ಮೆಜರ್ಮೆಂಟ್ ಆಫ್ ಆ್ಯಂಗಲ್ಸ್ ಅಂತೇಳಿ. ಮೆಜರ್ಮೆಂಟ್ ಆಫ್ ಆ್ಯಂಗಲ್ಸ್ ಅಂದ್ರೆ ಆ್ಯಂಗಲ್ಗಳನ್ನು ಯಾವ ಥರ ಮೆಜರ್ ಮಾಡ್ತೀವಿ ಅಂತೇಳಿ. ಯಾವ ಥರ ಮೆಜರ್ ಮಾಡ್ತೀವಿ ರೀ? ಆ್ಯಂಗಲ್ ಡಿಗ್ರಿ ಒಳಗೆ ಮೆಜರ್ಮೆಂಟ್ ಮಾಡ್ತೀವಿ, ಕರೆಕ್ಟಾ? ಡಿಗ್ರಿ ಒಳಗೆ ಮೆಜರ್ಮೆಂಟ್ ಮಾಡ್ಬೇಕಂತಂದ್ರೆ ಆ್ಯಂಗಲ್ ಮೆಜರ್ಮೆಂಟ್ ಮಾಡ್ಬೇಕಂತಂದ್ರೆ ಏನು ಬೇಕು? ಎರಡು ಲೈನ್ ಬೇಕು, ಹೌದಿಲ್ಲ? ಆ್ಯಂಗಲ್ ಅಂತಂದ್ರೆ ವಾಟ್ ಈಸ್ ಎನ್ ಆ್ಯಂಗಲ್? ಒಂದು ಕೋನ್ ಅನ್ಬೇಕಂದ್ರೆ ಏನು? ವಾಟ್ ಈಸ್ ಎನ್ ಆ್ಯಂಗಲ್? ಫ್ರಾಮ್ ಎ ಫಿಕ್ಸ್ಡ್ ಪಾಯಿಂಟ್ if we get two rays in a different direction, ಒಂದು ಫಿಕ್ಸ್ಡ್ ಪಾಯಿಂಟ್ನಿಂದ ಎರಡು ರೇಗಳನ್ನು ಬೇರೆ ಬೇರೆ ಡೈರೆಕ್ಷನ್ ಒಳಗೆ ಫೈಂಡ್ ಔಟ್ ಮಾಡೋದಂತೀವಿ. ಅವಾಗ ಏನು ಸಿಗ್ತದೆ? ನಮ್ಗೆ ಒಂದು ಆ್ಯಂಗಲ್ ಸಿಗ್ತದೆ, ಕರೆಕ್ಟಾ? ಇದಕ್ಕೇನಂತೀವಿ ನಾವು? ಇನಿಷಿಯಲ್ ಸೈಡ್ ಅಂತ ಕರಿತೀವಿ. ಇನಿಷಿಯಲ್ ಸೈಡ್ ಓಕೆ. ದಿಸ್ ಒನ್ ಈಸ್ ಟರ್ಮಿನಲ್ ಸೈಡ್. ಓಕೆ. ಇನಿಷಿಯಲ್ ಸೈಡ್ ಮ್ಯಾಲಿದ್ರೆ ಇದಕ್ಕೇಂತೀವಿ ನಾವು? ಪಾಸಿಟಿವ್ ಅಂತ ಕರಿತೀವಿ ನಾವು. ಪಾಸಿಟಿವ್ ಸೈಡ್, ಪಾಸಿಟಿವ್ ಟರ್ಮಿನಲ್ ಅಂತೀವಿ ನಾವು. ಇನಿಷಿಯಲ್ ಸೈಡ್ಗಿಂತ ಮ್ಯಾಗ ಟರ್ಮಿನಲ್ ಸೈಡ್ ಇದ್ರೆ ಇದಕ್ಕೇಂತೀವಿ? ಪಾಸಿಟಿವ್ ಅಂತ ಕರಿತೀವಿ. ಪಾಸಿಟಿವ್. ಓಕೆ. ಇನಿಷಿಯಲ್ ಸೈಡ್ಗಿಂತ ಕೆಳಗಿತ್ತಂದ್ರೆ, ಟರ್ಮಿನಲ್ ಸೈಡ್ ಕೆಳಗಿದ್ರ ಅದಕ್ಕೇಂತೀವಿ ನಾವು? ನೆಗೆಟಿವ್ ಸೈಡ್. ಓಕೆ. ಇದು ಇನಿಷಿಯಲ್ ಸೈಡ್, ಇದು ಟರ್ಮಿನಲ್ ಸೈಡ್. ಓಕೆ. ಹಂಗಿದ್ರಕ್ಕೆ ಏನು ಕರಿತೀವಿ ನಾವು? ನೆಗೆಟಿವ್ ಸೈಡ್ ಅಂತ ಕರಿತೀವಿ. ನೆಗೆಟಿವ್ ಟರ್ಮಿನಲ್. ಒಂದು ಪಾಸಿಟಿವ್ ಟರ್ಮಿನಲ್ ಇರ್ತದೆ, ನೆಗೆಟಿವ್ ಟರ್ಮಿನಲ್ ಸೈಡ್ ಅಂತ ಇರ್ತದೆ. ಪಾಸಿಟಿವ್ ಟರ್ಮಿನಲ್ ಸೈಡ್ ನಾವು ಈ ಥರ ಮೆಜರ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಆ್ಯಂಟಿ ಕ್ಲಾಕ್ ವೈಸ್, ಅಪ್ರದಕ್ಷಿಣ ರೀತಿ ಅಂತ ಕರಿತೀವಿ. ಆ್ಯಂಟಿ ಕ್ಲಾಕ್ ವೈಸ್ ಮೆಜರ್ಮೆಂಟ್ ಮಾಡಿದ್ರೆ ನಮಗೇನು ಸಿಗ್ತದೆ? ಪಾಸಿಟಿವ್ ಆ್ಯಂಗಲ್ ಸಿಗ್ತದೆ. ಪಾಸಿಟಿವ್ ಆ್ಯಂಗಲ್. ನಾವು ಈ ಥರ ಮೆಜರ್ಮೆಂಟ್ ಮಾಡಿದ್ರೆ ನಮಗೇನು ಸಿಗ್ತದೆ? ನೆಗೆಟಿವ್ ಆ್ಯಂಗಲ್ ಸಿಗ್ತದೆ. ಓಕೆ. ಪಾಸಿಟಿವ್ ಆ್ಯಂಗಲ್, ನೆಗೆಟಿವ್ ಆ್ಯಂಗಲ್ ಅಂತ ಬರುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಏನಂತ ಕರಿತೀವಿ ನಾವು? ವರ್ಟೆಕ್ಸ್ ಅಂತ ಕರಿತೀವಿ. ಬಿಂದು ಅಂತ ಕನ್ನಡದಾಗ, ಇಂಗ್ಲೀಷ್ನಾಗ ವರ್ಟೆಕ್ಸ್ ಅಂತ ಕರಿತೀವಿ. ಇದು ವರ್ಟೆಕ್ಸ್ ಇನಿಷಿಯಲ್ ಪಾಯಿಂಟ್. ಇದು ಇನಿಷಿಯಲ್ ಪಾಯಿಂಟ್ನಿಂದ ಇನಿಷಿಯಲ್ ಲೈನ್ ಆ್ಯಂಡ್ ಟರ್ಮಿನಲ್ ಲೈನ್, ಎರಡು ಲೈನ್ ಇರ್ತಾವೆ. ಆ ಎರಡು ಲೈನ್ ನಡಬೇಕೇನು ಆ್ಯಂಗಲ್ ಇರ್ತದಲ್ಲ, ಅದಕ್ಕೆ ನಾವು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ? ಡಿಗ್ರಿ ಒಳಗೆ ಮೆಜರ್ ಮಾಡ್ತೀವಿ. ಇನ್ನೊಂದು ರೇಡಿಯನ್ ಅಂತ ಬರ್ತದೆ. ಓಕೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಮೆಜರ್ಮೆಂಟ್ ಆಫ್ ಎನ್ ಆ್ಯಂಗಲ್. Of an angle. Number 1 degree measure, number 2 radian measure ಅಂತ ಬರ್ತದೆ. ಓಕೆ. Number 1 degree measure. Two types of measuring an angle. ಒಂದು ಆ್ಯಂಗಲನ್ನು ನಾವು ಎರಡು ಟೈಪ್ ಒಳಗೆ ಮೆಜರ್ಮೆಂಟ್ ಮಾಡ್ತೀವಿ. ಒಂದು ಡಿಗ್ರಿ ಮೆಜರ್ ಅಂತೀವಿ, ಇನ್ನೊಂದು ರೇಡಿಯನ್ ಮೆಜರ್ ಅಂತ ಕರಿತೀವಿ ನಾವು. ರೇಡಿಯನ್ ಮೆಜರ್ ಅಂತ. ಓಕೆ. ಹಾಗಿದ್ರೆ ಡಿಗ್ರಿ ಮೆಜರ್ ನಮ್ಗೆ ಆಲ್ರೆಡಿ ಗೊತ್ತದು. ಒಂದು ಕೋನ ಮಾಪಕದಿಂದ ನಾವೇನು ಮಾಡ್ತೀವಿ? ಪ್ರೊಟೆಕ್ಟರ್ ಅಂತ ಇಲ್ರಿ, ಪ್ರೊಟೆಕ್ಟರ್ ತೊಗೊಂಡ್ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಆ ಥರ ಅಂತ. ಈಗ ಇನಿಷಿಯಲ್ ಸೈಡ್ ಅದ, ಇದು ಟರ್ಮಿನಲ್ ಸೈಡು ಇದೇ ಅದ. ನಾನೇನು ಮಾಡತ್ತೀನಿ ಅಂತಂದ್ರೆ ಲೆಫ್ಟ್ನಿಂದ, ಅದು ಅಪ್ರದಕ್ಷಿಣ ರೀತಿಯಲ್ಲಿ ಒಂದು ರೌಂಡ್ ಹೊಡಿತೀನಿ. ಎಷ್ಟು ಡಿಗ್ರಿ ಆಗ್ತದೆ ರೀ ಟೋಟಲಾಗಿ? 360 ಡಿಗ್ರಿ ಆಗುತ್ತೆ. 360 ಡಿಗ್ರಿ. ಹಂಗಿದ್ರೆ ಇನ್ನೊಂದು ರೌಂಡ್ ಹೊಡಿತೀನಿ, ಅವಾಗ ಎಷ್ಟಾಗುತ್ತಾ? 720 ಡಿಗ್ರಿ ಆಗುತ್ತೆ. 720 ಡಿಗ್ರಿ ಆಗುತ್ತೆ. ಇನ್ನೊಂದು ರೌಂಡ್ ಹೊಡೆದ್ರೆ 1420 ಆಗ್ತದ? ಹಂಗೆ ಆಗ್ತದಪ್ಪ. 360 × 2 720, 360 × 3 1080 ಡಿಗ್ರಿ ಆಗ್ತದೆ. ಇನ್ನೊಂದು ಸ್ವಲ್ಪ ಇದ್ರೊಳಗೆ ಮತ್ತೆ 360 ಕೂಡಿಸು, ಅವಾಗೇನಾಯಿತು
1440 ಡಿಗ್ರಿ ಅಂತ. ಓಕೆ, ಈ ಥರ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಹೋದಂಗೆ ನಮಗೇನು ಸಿಗ್ತಾವ 360 ಡಿಗ್ರಿ ಆ್ಯಡ್ ಮಾಡ್ಕೊತ ಹೋಗ್ಬೇಕು ಅಂತ ಗೊತ್ತಾಗ್ತದೆ. ಹಾಂ, ನೆಕ್ಸ್ಟ್ ಏನು ಬರ್ತದೆ? 180 ಡಿಗ್ರಿ ಯಾವ ಥರ ರಿಪ್ರೆಸೆಂಟ್ ಮಾಡಿದ್ದೀರಿ? 180 ಡಿಗ್ರಿ ಇದು ಇನಿಷಿಯಲ್ ಸೈಡಾ? ಇದು ಇನಿಷಿಯಲ್ ಸೈಡ್. ಈ ಕಡೆ ಸೈಡ್ ಏನಪ್ಪ? ಇದು ಟರ್ಮಿನಲ್ ಸೈಡ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಆಗ್ತದೆ? ಸ್ಟ್ರೇಟ್ ಲೈನ್ ಇದ್ರೆ ಇದು ಓ ಆಗ್ತದೆ, ಇದು 180 ಡಿಗ್ರಿ ಆಗುತ್ತೆ. ಹಾಗಿದ್ರೆ 90 ಡಿಗ್ರಿ ಯಾವ ಥರ ಮಾಡ್ತೀನಿ ನೀನು ಮೆಜರ್ಮೆಂಟ್? ಇದು 90 ಡಿಗ್ರಿ ಆಗ್ತದೆ. ಓಕೆ, ದಿಸ್ ಒನ್ ಈಸ್ 90 ಡಿಗ್ರಿ. ನೆಕ್ಸ್ಟ್ 270 ಡಿಗ್ರಿ ಯಾವ ಥರ ಮೆಜರ್ಮೆಂಟ್ ಮಾಡ್ತೀಯ? 270 ಡಿಗ್ರಿ ಇದು ಇನಿಷಿಯಲ್ ಸೈಡ್, ಇದು ಟರ್ಮಿನಲ್ ಸೈಡ್. ಈ ಥರ ಮೆಜರ್ಮೆಂಟ್ ಮಾಡ್ತೀನಿ. ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ರೆ 270 ಡಿಗ್ರಿ ಅಂತ ಬರುತ್ತೆ. ಓಕೆ, ನನಗೆ 450 ಡಿಗ್ರಿ ಬೇಕಪ್ಪ, ಅವಾಗೇನು ಮಾಡ್ತೀಯಾ? 450 ಡಿಗ್ರಿ ಬೇಕಂತಂದ್ರೆ ನಾನೇನು ಮಾಡ್ತೀನಿ? ಅವಾಗ ಈ ಥರ ಒಂದು ಲೈನ್ ಹಾಕ್ತೀನಿ, ಈ ಥರ ಒಂದು ಲೈನ್ ಹಾಕ್ತೀನಿ. ಅವಾಗ ಒಂದು ರೌಂಡ್ ಹೊಡೆದು ಮತ್ತು ವಾಪಸ್ ಇಲ್ಲಿ ಬರ್ತೀನಿ. ಅವಾಗ ಎಷ್ಟಾಯಿತು? 450 ಡಿಗ್ರಿ ಆಗ್ತದೆ. 450 ಡಿಗ್ರಿ 360 ಪ್ಲಸ್ 90 ಡಿಗ್ರಿ 450 ಡಿಗ್ರಿ ಆಗ್ತದೆ. ಕರೆಕ್ಟಾ? ಈ ಥರ ನಾವು ತಿಳ್ಕೊತ ಹೋಗ್ತೀವಿ. ಎಕ್ಸ್ಟ್ರಾ ಇದೆ 9th ಇದು 10th ನಾವು ಇದನ್ನು ಕಲ್ತಿಲ್ಲ, ಹೌದಾ? ಈ ಥರ ಕಲ್ತೀವನು ಇಲ್ಲ, ಈಗ ಕಲಿತೀವಿ. ಯಾಕಂದರೆ ಇದನ್ನೇ ನಾವು ಬೇಸಿಕಾಗಿ ಯೂಸ್ ಮಾಡಿ ಮುಂದೆ ನಾವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಡಿಗ್ರಿ ಮೆಜರ್ ಆಯಿತಾ? ರೇಡಿಯನ್ ಮೆಜರ್ ಅಂತ ಬರ್ತದೆ. ನೆಕ್ಸ್ಟ್ ಬರ್ದೇನು? ರೇಡಿಯನ್ ಮೆಜರ್. ನಾನು ಏನು ಬರಿತೀನಲ್ಲ ಬೋರ್ಡ್ ಮ್ಯಾಗ, ಅದು ನಿಮ್ಮ ಬುಕ್ ಒಳಗೆ ಸುಮ್ಮನೆ ಹಂಗೆ ರಫ್ ಒಳಗೆ ಬರ್ಕೊಂತ ಹೋಗ್ಬಿಡಿ. ಹಾಂ, ಏನೇ ಬರೀಲಿ. ನಾವು ಕ್ಲಾಸ್ ಒಳಗಿದ್ದಾಗ ಬೋರ್ಡ್ ಮ್ಯಾಗ ಏನು ಬರಿತಿದ್ರಲ್ಲ ಸರ್, ಅದನ್ನೆಲ್ಲ ನಮ್ಮ ಬುಕ್ನೇ ಬರಿತಿದ್ವಿ. ಪ್ರತಿಯೊಂದು ಎವ್ರಿಥಿಂಗ್, ಒಂದು ಡಯಾಗ್ರಾಮ್ ತೆಗೆದ್ರು ಬರ್ತಿದ್ವಿ. ಒಂದು ಚಿಕ್ಕಿ ಕೊಟ್ಟರು ನಾವು ನಮ್ಮ ಚಿಕ್ಕಿ ಕೊಡ್ತೀವಿ ನಮ್ಮ ಬುಕ್ ಒಳಗೆ. ಅವ್ರು ಏನೇ ಬರೀಲಿ ಬೋರ್ಡ್ ಮ್ಯಾಗ ಅದನ್ನು ನಮ್ಮ ಬುಕ್ ಒಳಗೆ ಇರ್ತೈತಿ. ಹಾಂ, ಯಾಕಂದ್ರೆ ಈಗ ಇಲಾಬ್ರೇಟ್ ಮಾಡ್ತಿರ್ತಾರೆ, ಎಕ್ಸ್ಪ್ಲೇಷನ್ ಕೊಡ್ತಿರ್ತಾರಲ್ಲ, ಡಯಾಗ್ರಾಮ್ ತೆಗೆದು ಅದು ಅವ್ರ ಮನಸ್ಸೊಳಗೆ ಏನಿರುತ್ತೆ ಅದನ್ನು ಬೋರ್ಡ್ ಮೇಲೆ ಬರ್ತಿರ್ತಾರೆ. ಅದನ್ನು ನಾವು ಬೋರ್ಡ್ ಮೇಲೆ ಬರ್ತೀವಿ, ಅದು ಬುಕ್ ಒಳಗೆ ಬರ್ಕೊಂಡೇವೆ ಅಂತಂದ್ರೆ ಯಾವಾಗ ನಾವು ಅದನ್ನು ಏನಂತಾರೆ ರೆಫರ್ ಮಾಡ್ತಿರ್ತೀವಲ್ಲ, ನೋಡ್ತಿರ್ತೀವಲ್ಲ, ಅವಾಗ ಮೈಂಡ್ ಕ್ಲಾಸ್ ಒಳಗೆ ಕುಂತಂಗೆ ಅನಿಸ್ತದೆ. ಓಹೋ, ಈ ಡಯಾಗ್ರಾಮ್ ತೆಗೆದಿದ್ದೆ, ಹಿಂಗಿತ್ತು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಬರೋದು ರೇಡಿಯನ್ ಮೆಜರ್. ಇದನ್ನು ನೀವು ಕಲ್ತಿಲ್ಲ ಇಲ್ಲಿ ತನಕ. ರೇಡಿಯನ್ ಮೆಜರ್ ಆ ಕಲ್ತಿಲ್ಲ ಅಂತಂದ್ರೂ ನಿಮ್ಗೆ ಗೊತ್ತದ. ಕಲ್ತಿಲ್ಲ ಇದು, ಆದರೂ ನಿಮ್ಗೆ ಗೊತ್ತದ. ಹೆಂಗೆ ಗೊತ್ತದ ನೋಡ? 5/2 ಅಂತ ಕೇಳಿದಿ 10th ಒಳಗೆ ಎಲ್ಲಾದರೂ? 5/2 ಅಂದರೆ ಎಷ್ಟು? 22 ಅದು 5 = 22/7. ಹೌದಾ? 5/2 ಅಂತಂದರೆ ಈ ಥರ ಅಂತ ತೊಗೊತೀವಿ. ಇಲ್ಲಿ ನಾವೇನು ಮಾಡ್ತೀವಿ? 5 ಅಂತಂದ್ರೆ 22/7. ವಾಟ್ ಇಸ್ ದ ಮೀನಿಂಗ್ ಆಫ್ 22/7? ಡಯಾಮೀಟರ್ ಸರ್ಕಂಫರೆನ್ಸ್ ಡಿವೈಡ್ ಬೈ ಡಯಾಮೀಟರ್ ಆಫ್ ಎ ಸರ್ಕಲ್. C/D ಅಂತ 9th ಕಲ್ತಿದ್ರೆ ನೆನಪದ? π = C/D ಅಂತ ಹೇಳಿಕೆ. ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಡಯಾಮೀಟರ್. ನೋಡಿರಿ, ಇದು ಸರ್ಕಂಫರೆನ್ಸ್ ಅದ. ಸರ್ಕಂಫರೆನ್ಸ್ ಅಂದ್ರೇನು? ಪರಿಧಿ ಅಂತ ಕರಿತೀವಿ. ಸರ್ಕಂಫರೆನ್ಸ್ ಪರಿಧಿ ಈಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ? ಸಾರಿ, ಪರಿಧಿ ಈಸ್ ಈಕ್ವಲ್ ಟು π ಈಸ್ ಈಕ್ವಲ್ ಟು ಪರಿಧಿ ಈಸ್ ಈಕ್ವಲ್ ಟು ಏನು? ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಏನು? 2πr. ಓಕೆ, ಪರಿಧಿ ಈಸ್ ಈಕ್ವಲ್ ಟು 2πr ಅಂದರೆ ಸರ್ಕಂಫರೆನ್ಸ್ C ಈಸ್ ಈಕ್ವಲ್ ಟು 2πr ಅಂತ ನಾವು ಬರಿಬೋದು. ಕರೆಕ್ಟಾ? ಓಕೆ, ನೆಕ್ಸ್ಟ್ C = 2πr ಅಂದಾಗ ನಾನು π = ಏನು ಬರೀಲಿ? C/2r. ಹೌದಿಲ್ರಿ? ಈಗ ಇಲ್ಲಿ π ಅಷ್ಟೇ ಉಳಿಸ್ತೀನಿ. 2 × r ಅದ, ಈ ಕಡೆ ಕ್ಲಾಸ್ ಏನಾಗ್ತದೆ? ಡಿವೈಡೆಡ್ ಬೈ ಆಗ್ತದೆ. C/2r ಆಗ್ತದೆ. ಓಕೆ, ನೆಕ್ಸ್ಟ್ π = C ಡಿವೈಡೆಡ್ ಬೈ 2r ಅಂದರೆ 2 ರೇಡಿಯಸ್ ಅಂದರೆ ಡಯಾಮೀಟರ್ ಬಂತ. 2 ರೇಡಿಯಸ್ ಅಂತಂದರೆ ಡಯಾಮೀಟರ್ ಆಫ್ ಎ ಸರ್ಕಲ್. ದೇರ್ ಫೋರ್ π ಈಸ್ ನಥಿಂಗ್ ಬಟ್ ವಾಟ್? ನಮ್ಮದು ಇಲ್ಲಿ ತನಕ ನಾವು π ಅಂದರೆ ಏನಂತ ತಿಳ್ಕೊಂಡಿದ್ವಿ? 3.142 ಅಂತ ತಿಳ್ಕೊಂಡಿದ್ವಿ. ಇಲ್ಲಾಂದ್ರೆ 22/7 ಅಂತ ತಿಳ್ಕೊಂಡಿದ್ವಿ. ಹೌದಾ? ಮೀನಿಂಗ್ ಬೇಕಲ್ರಿ? 22/7 ಯಾಕೆ? 23/7 ಯಾಕೆ? ಅಲ್ಲ, 3.14 ಯಾಕೆ?
4.14 ಯಾಕಲ್ಲ, ಇದು ಫಿಕ್ಸೇ ಯಾಕದ ಪೈ ವ್ಯಾಲ್ಯೂ. ನೀ ಯಾವುದೇ ಸರ್ಕಲ್ ತಗೋ ಜಗತ್ತಿನಾಗ ಫಿಕ್ಸ್ ಇರ್ತದೆ ಪೈ ವ್ಯಾಲ್ಯೂ. ಅರ್ತ್ ತಗೋ ಕಂಪ್ಲೀಟ್ ರೌಂಡ್ ಅಂತ ತಿಳ್ಕೊಂಡು, ಅರ್ತ್ ಅಂತ ತಗೋ ಕಂಪ್ಲೀಟ್ ರೌಂಡ್ ಇಲ್ಲ ಅರ್ಥ, ಆದ್ರೆ ರೌಂಡ್ ಅಂತ ತಿಳ್ಕೊಂಡು ನಾವು ತೊಗೊಂಡು ಅಂತಂದ್ರೆ ಅಲ್ಲಿಯೂ ಕೂಡ ಪೈ ವ್ಯಾಲ್ಯೂ ಏನು ಬರ್ತದೆ ರೀ, 3.142 ಬರ್ತದೆ. ನಿಮ್ಗೆ ಗೊತ್ತದೇನು 3.142 ಅದಲ್ಲ, 3.1427 ಸಮಥಿಂಗ್ ಒಂದು ಪಿಕ್ಚರ್ ಒಳಗೆ ಬರಿತಿರ್ತಾನೆ ಹಂಗೆ ಬೋರ್ಡ್ ಮ್ಯಾಗ 100 ಪಾಯಿಂಟ್ ಆಗೋಕೆ 100 ನಂಬರ್ ತನಕ ಬರಿತಾನೆ. ಪಾಯಿಂಟ್ ಆಗೋಕೆ 100 ನಂಬರ್ ತನಕ ಬರಿತಾನೆ. 3.14 ಸಮಥಿಂಗ್ ಹಿಂಗೆ ಬರ್ಕೊಂತ ಹೋಗ್ತಾನೆ. ಯಾರು ಎಲ್ಲಿ ಅಂತ ಪಿಕ್ಚರ್ ಫಿಲ್ಮ್ ನೋಡಿರೇನು? ಆಲ್ಮೋಸ್ಟ್ 90% ಕೇಳಿರ್ತೀರಿ ಫಿಲ್ಮ್ ಹೆಸರು, ಲೈಫ್ ಆಫ್ ಪೈ. ನೋಡಿಲ್ಲ? ಅಯ್ಯೋ ದೇವ್ರಿ, ಲೈಫ್ ಆಫ್ ಪೈ ನೋಡಿಲ್ಲ? ನೋಡೋಣ ಅಂತ ಒಂದು ದಿವಸ, ಎಲ್ಲರೂ ಸೇರಿ ಒಂದು ದಿವಸ ಲೈಫ್ ಆಫ್ ಪೈ ನೋಡ್ರಿ. ಅದರೊಳಗೆ ಏನಂತಂದ್ರೆ ಅವನ ಹೆಸರು ಸಮಥಿಂಗ್ ಪಿಸ್ಸಿಂಗ್ ಹಿಂಗೇನೇ ಇರ್ತದೆ ಅವನ ಹೆಸರು. ಆದ್ರೆ ಪಿಸ್ಸಿಂಗ್ ಮೀನಿಂಗ್ ಏನು ಇಂಗ್ಲೀಷಲ್ಲಿ ಬೇರೆ ಕೊಡ್ತದೆ ಅರ್ಥ. ಹಂಗಾಗಿ ಅವ್ನಿಗೆ ಎಲ್ಲರೂ ಏನು ಮಾಡ್ತಿರ್ತಾರೆ ಅಂತಂದ್ರೆ ಟಿಂಗಲ್ ತೋತಿರ್ತಾರೆ. ಪಿಸ್ಸಿಂಗ್ ಶರ್ಮಾ ಹಿಂಗೆ ಸಮಥಿಂಗ್ ಏನು ಇರ್ತವೆ ಹೆಸರು, PI ಸಮಥಿಂಗ್ ಹೆಸರು ಇರ್ತದಲ್ಲ, PI ಅಷ್ಟೇ ತೊಗೊಂಡಿಗೆ ತನ್ನ ಹೆಸರು ಪೈ ಹತ್ತಿಕೊಂಡ್ಬಿಡ್ತಾನೆ. ಪೈ ಪೈ ನೀನು ಹಂಗೆ ಹಿಂಗೆ ಎಲ್ಲರೂ ಮತ್ತೆ ಟಿಂಗಲ್ ತೋತಾರೆ ಅವನಿಗೆ. ಅವಾಗ ಏನು ಮಾಡ್ತಾನಂದ್ರೆ ಪೈ ವ್ಯಾಲ್ಯೂವನ್ನು 3.142 ಹಿಂಗೆ ಎಲ್ಲಿ ತನಕ ಬರೀತಾನೆ, ಪಾಯಿಂಟ್ ಆಗ್ಬೇಕು 100 ನಂಬರ್ ತನಕ ಬೈಪಟ್ ಮಾಡಿ ಎಲ್ಲರೂ ಕ್ಲಾಸ್ನಾಗ ಒದರಾಡ್ತಿರ್ತಾರೆ, ಬೋರ್ಡೇ ಬರಿತಿರ್ತಾನೆ. ಗೊತ್ತಾಯ್ತಾ? ಆ ಫಿಲ್ಮ್ ನೋಡೋಣ ಅಂತ ಯಾವ ಫ್ರೀ ಇದ್ದಾಗ. ಅಂದ್ರೆ ಇಲ್ಲಿ 3.142 ಸಮಥಿಂಗ್ ಹಿಂಗೆ ನಾವು 1000 ಡೆಸಿಮಲ್ ಆಗಬೇಕು 1000 ಪಾಯಿಂಟ್ ಆಗಬೇಕು 1000 ನಂಬರ್, ಲ್ಯಾಕ್ ನಂಬರ್ಸ್, ಕ್ರೋರ್ ನಂಬರ್ಸ್ ಹಂಗೆ ಬರ್ಕೊಂತ ಹೋಗ್ತೀವಿ. ಇದ್ರ ಸಲುವಾಗಿ ನಾವು ಸೂಪರ್ ಕಂಪ್ಯೂಟರ್ ರೆಡಿ ಮಾಡಿದ್ವಿ. 3.1 ಅಂದರೆ ಪೈ ವ್ಯಾಲ್ಯೂ ಪರ್ಫೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಅವಶ್ಯಕತೆ ಏನು? ಈಗ ಸರ್ಕಲ್ ರೇಡಿಯಸ್ R = 5 ಸೆಂಟಿಮೀಟರ್ ರೇಡಿಯಸ್ ಒಂದು ಸರ್ಕಲ್ ಮಾಡಿದೆ ಅಂತ ತಿಳ್ಕೊ. ಅವಾಗ ಸರ್ಕಂಫರೆನ್ಸ್ ಏನಾಗುತ್ತೆ? 2πr ಆಗುತ್ತೆ. 2πr ಅಂತಂದ್ರೆ ಸರ್ಕಮ್ C = 2πr ಆಯಿತು. ದಿಸ್ = 2 × 22/7 × 5 ಆಯಿತು. ಕರೆಕ್ಟಾ? ಓಕೆ. ದಿಸ್ = 22 2 44, 44 5 220, 220/7. ಕರೆಕ್ಟಾ? 220. ನೆಕ್ಸ್ಟ್ ದಿಸ್ = 22 3 7 3 21. ಆಮೇಲೆ ಏನಾಗುತ್ತೆ ರೀ, 7 1 7 ಪಾಯಿಂಟ್ ಕೊಟ್ರೆ ಎಷ್ಟಾಯಿತು 3, 7 4 ಆಮೇಲೆ 7 2 ಹಿಂಗೆ 31.42 ಹಿಂಗೆ ಬರ್ತದೆ. ಮುಂದೆ ಹಂಗೆ ಬರ್ತದೆ. ಇದು ಸೆಂಟಿಮೀಟ್ರ್ ಆಯಿತು. ಸೆಂಟಿಮೀಟ್ರ್ ಆದಾಗ 31.42 ಮುಂದಿನ ನಂಬರ್ ನಿನಗೆ ಅವಶ್ಯಕತೆ ಬೀಳಂಗಿಲ್ಲ. ಸೆಂಟಿಮೀಟ್ರ್ ಅದ ರೀ. ಸೆಂಟಿಮೀಟ್ರ್ ಪಾಯಿಂಟ್ ಆಗ್ಬೇಕು, ಸೆಂಟಿಮೀಟ್ರ್ ಮಿಲಿಮೀಟ್ರ್ ಭಾಳ ಕಡಿಮೆ ರೇಂಜ್ ಒಳಗೆ ಹೋಗ್ತದೆ. ಆಮೇಲೆ ಅಷ್ಟು ನಮಗೆ ಎರರ್ ನಡೀತದೆ, ತಪ್ಪು ಎಷ್ಟಿದ್ರೆ ನಡೀತದೆ. ಹೌದಿಲ್ಲ? ನಿಂದು ಆನ್ಸರ್ 31.41 ಬಂದ್ರೂ ನಾನು ಮಾರ್ಕ್ಸ್ ಕೊಡ್ತೀನಿ, 31.40 ಬಂದರೂ ನಾನು ಮಾರ್ಕ್ಸ್ ಕೊಡ್ತೀನಿ. ಓಕೆ? ಯಾಕಂತಂದ್ರೆ 4140 ಸೆಂಟಿಮೀಟ್ರ್ ಒಳಗೆ ಅದು ಅರ್ಥ ಮಾಡ್ಕೊ ನೀನು. ಇದೇ ನಾನು ಏನು ಮಾಡ್ತೀನಿ, ಇಲ್ಲಿ ಪೈ R ರೇಡಿಯಸ್ 5000 ಕಿಲೋಮೀಟ್ರ್ ತೊಗೊತೀನಿ. ಅವಾಗೇನಾಗ್ತದೆ 5000 ಕಿಲೋಮೀಟರ್. ಕಿಲೋಮೀಟ್ರನ್ನ ನೀವು ಮೀಟ್ರಿಗೆ ಕನ್ವರ್ಟ್ ಮಾಡಿ ಏನಾಗ್ತದೆ ಅವಾಗ 8000 ಆಗುತ್ತೆ. ಹೌದಾ? 5000 × 1000 ಎಷ್ಟಾಗುತ್ತೆ ನೋಡು. 5 ಮುಂದೆ 3 0 ಮತ್ತೊಂದು 3 0 ಎಷ್ಟಾಯಿತು? 1000, 10,000, ಲಕ್ಷ, 10 ಲಕ್ಷ, 50 ಲ್ಯಾಕ್ ಮೀಟರ್ಸ್ ಆಗ್ತದೆ. 50 ಲ್ಯಾಕ್ ಮೀಟರ್. ಹೌದಾ? 50 ಲ್ಯಾಕ್ ಮೀಟರ್ ಆಗ್ತದೆ. ಅವಾಗ ನೀನು ಇದ್ರ ರೇಡಿಯಸ್ ತಗೊಂಡು ನೀನು ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡ್ದೆ ಅಂತ ತಿಳ್ಕೊ. ಅವಾಗೇನು ಸಿಗ್ತದೆ ನಿನಗೆ? ಒಂದು ವ್ಯಾಲ್ಯೂ ಬರ್ತದೆ. ಬಟ್ ಪಾಯಿಂಟ್ ಆಗ್ಲಿಕ್ಕೆ ಒಂದಿಷ್ಟು 2-3 ನಂಬರ್ ತೊಗೊಂತೀಯ, ಅಲ್ಲಿ ಮೀಟರ್ ಒಳಗೆ ಎರರ್ ಆಗ್ತದೆ. ತಪ್ಪು ಏನಿದ್ರು ಎಷ್ಟರೊಳಗೆ ಆಗ್ತದ? ಮೀಟರ್ ಒಳಗೆ ಆಗ್ತದ. ಅರ್ಥ ಮಾಡ್ಕೊಂಡು ನೀನು. ಈಗ ಇದನ್ನೇ ನಾನು ಮೀಟ್ರಾಗಿ ತೊಗೊಂಡೆ ತಿಳ್ಕೊ. 31.42 ಇಲ್ಲಿ ಮುಂದಿನ ನಂಬರ್ ನನಗೆ ಏನೋ ಎರರ್ ಬಂದೈತಿ, ತಪ್ಪು ಬಂದೈತಿ. ತಪ್ಪು ಬಂದ್ರೆ ಮೀಟ್ರು ತಪ್ಪು ಬಂದದ. ಅಂದ್ರೆ ನೀ ಯಾವುದಾರ ಸ್ಯಾಟಲೈಟ್ ಲಾಂಚ್ ಮಾಡ್ತೀಯಾ, ಹೌದಾ? ಸ್ಯಾಟಲೈಟ್ ಲಾಂಚ್ ಮಾಡ್ತೀಯಾ. ಆಮೇಲೆ ಈಗ ಚಂದ್ರಯಾನ್ ಮಾಡಿದ್ರಿ, ಮಂಗಳಯಾನ್ ಮಾಡಿದ್ರಿ, ಹೌದಾ? ಚಂದ್ರಯಾನದಾಗ ಏನೈತೆ ಅಲ್ಲಿ ಹೋಗಿ ಬಿದ್ದು ಅನ್ಸಕ್ಸಸ್ಫುಲ್ ಆಯ್ತು. ಫೈನಲ್ ಸ್ಟೇಜಲ್ಲಿ ಹೋಗಿ ಪ್ರಾಬ್ಲಮ್ ಆಯಿತು. ಯಾಕೆ ಪ್ರಾಬ್ಲಮ್ ಆಯಿತು? ಸ್ಮಾಲ್ ಎರರ್ಸ್, ಸಣ್ಣ ಕ್ಯಾಲ್ಕುಲೇಷನ್ ಒಳಗೆ ಸಣ್ಣ ಎರರ್ಗಳು, ಸಣ್ಣ ತಪ್ಪುಗಳು.
ಎರರ್ ಅಂದರೆ ತಪ್ಪು. ಸಣ್ಣ ತಪ್ಪುಗಳು ನಾವು ಮಾಡಿದೆವು ಅಂತಂದ್ರೆ ಅದು ಹೋಲ್ ಕಂಪ್ಲೀಟ್ ಮಿಷನನ್ನು ಏನು ಮಾಡ್ಬಿಡ್ತದೆ, ಇದು ಡ್ಯಾಮೇಜ್ ಮಾಡಿಬಿಡ್ತದೆ. ಅರ್ಥ ಆಗ್ತದೆ ನಿನಗೆ? ಎಕ್ಸಾಂಪಲ್, ಈಗ ಶತ್ರು ದೇಶದ ಒಂದು ವಿಮಾನ ಹಿಂಗೆ ಹೊಂಟೈತೆ ಅಂತ ತಿಳ್ಕೊ. ನೀನೇನು ಏನು ಮಾಡ್ತೀರಿ, ಮಿಸೈಲ್ ರೆಡಿ ಮಾಡ್ತೀಯ, ಮಿಸೈಲ್ ರೆಡಿ ಮಾಡಿ ಇದನ್ನು ಮಿಸೈಲ್ ಉಡಾಣ ಮಾಡ್ತೀಯ. ಇದರೊಳಗೆ ಒಂದು ಪ್ರೋಗ್ರಾಮ್ ಇರ್ತದೆ. ಆ ಪ್ರೋಗ್ರಾಮ್ ಏನು ಮಾಡ್ತದೆ, ಅದು ಶತ್ರು ಯಾವುದಾದ್ರು ಏನಂತಾರೆ ಏರೋಪ್ಲೇನ್ ನೋಡ್ತದೆ, ಅದು ನೋಡಿ ಅದು ಎಕಡೆ ಓಡ್ತಲ್ಲ ಹಂಗೆ ಸೀದಾ ಹೋಗ್ತಿರ್ತದೆ. ಕರೆಕ್ಟಾ? ಸೀದಾ ಹೋಗುವಾಗ ಸ್ವಲ್ಪ ಇದ್ರೊಳಗೆ ಏನೋ ಮಿಸ್ಟೇಕ್ಸ್ ಇದ್ದು, ಪ್ರೋಗ್ರಾಮಿಂಗ್ಗಳು ಮಿಸ್ಟೇಕ್ ಇದ್ದು, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಇದ್ದು, ಯಾವುದ್ರೊಳಗೆ ಮಿಸೈಲ್ ಒಳಗೆ, ಅವಾಗ ಏನಾಗ್ತದೆ, ಪ್ಲೇನ್ ಹಿಂಗೆ ಹೋಗಿರ್ತದೆ, ಇದು ದಂಡಿಗೂ ಹಿಂಗೆ ಹೋಗ್ಬಿಡ್ತದೆ, ಟಚ್ ಹೋಗಂಗಿಲ್ಲ ಅದು. ಅರ್ಥ ಆಯ್ತಾ? ಅಂದರೆ ಅಲ್ಲಿ ಶತ್ರು ಉಳ್ಕೊಂಡ್ಬಿಡ್ತಾನೆ, ಹಂಗೆ ಹೋಗ್ಬಿಡ್ತದೆ. ಅಂದರೆ ಕ್ಯಾಲ್ಕುಲೇಷನ್ ಒಳಗೆ ಸ್ಮಾಲ್ ಎರರ್ ಆದ್ರೂ ಕೂಡ ನಾವು ಏನು ಮಾಡೋಕ್ಕಾಗಿಲ್ಲ, ಎಕ್ಸಾಕ್ಟ್ ರಿಸಲ್ಟ್ ಕಾಣ್ಕೊಳ್ಳೋಕ್ಕಾಗಿಲ್ಲ. ಇದು ಥೆರಾಟಿಕಲ್, ಇದು ಥೆರಾಟಿಕಲ್ ಥಿಯರಿ ಇದು. ಬಟ್ ಇದನ್ನೇ ನಾನು ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಹೋದಂತ ತಿಳ್ಕೊ, ಅವಾಗ ಸ್ಮಾಲೆಸ್ಟ್ ಎರರ್ ಏನದಲ್ಲ, ತಪ್ಪುಗಳು, ಅದನ್ನೂ ಕೂಡ ನಾನು ಏನು ಮಾಡ್ಬೇಕಾಗ್ತದೆ, ಹುಡುಕಿ ಅದನ್ನು ರೆಕ್ಟಿಫೈ ಮಾಡಬೇಕಾಗ್ತದೆ, ಅದನ್ನು ತೆಗೆದುಹಾಕಬೇಕಾಗ್ತದೆ. ಹಾಗಾಗಿ ಅದ್ರ ಸಲುವಾಗಿ ಏನು ಮಾಡ್ತಾರೆ ಅವರು, ಪೈ ವ್ಯಾಲ್ಯೂವನ್ನು 3.1434 ಹಿಂಗೇನದಲ್ಲ 1000 ಡೆಸಿಮಲ್ ತನಕ, ಕ್ರೋರ್ ಡೆಸಿಮಲ್ ತನಕ ಮಾಡ್ತಾರೆ. ಯಾಕೆ? ಎರರ್ ಕಮ್ಮಿ ಆಗಲಿ ಅಂತ ಹೇಳಿ. ಎಷ್ಟು ಎರರ್ ಕಮ್ಮಿ ಆಗ್ತದಲ್ಲ ಅಷ್ಟು ನಮ್ಮದು ಟಾರ್ಗೆಟ್ ರೀಚ್ ಆಗ್ತದೆ. ಅರ್ಥ ಆಗ್ತದೆ ನಿಮ್ಗೆ? ನಾವೀಗ ಸಣ್ಣ ಹುಡುಗರಲ್ಲ, ನಾವು ಯಾವ ಥರ ವಿಚಾರ ಮಾಡ್ಬೇಕಂತಂದ್ರೆ ಸ್ಯಾಟಲೈಟ್, ಆಮೇಲೆ ರಾಕೆಟ್, ಆಮೇಲೆ ಇವೆಲ್ಲ ಮಿಸೈಲ್, ಇದ್ರ ಬಗ್ಗೆನೂ ವಿಚಾರ ಮಾಡ್ಬೇಕಾಗ್ತದೆ. ಮ್ಯಾಥಮೆಟಿಕ್ಸ್ ಬಂದಾಗ ಅದಕ್ಕೆ ಇದಕ್ಕೆ ರಿಲೇಷನ್ ಮಾಡಿ ಮಾತಾಡ್ಬೇಕಾಗ್ತದೆ. ಅರ್ಥ ಆಯ್ತಾ? ಅಷ್ಟು ಡೆಪ್ತ್ ಹೋಗಿ ಮಾತಾಡ್ಬೇಕಾಗ್ತದೆ. ನೆಕ್ಸ್ಟ್ ನೋಡಿರಿ, ಹಂಗಿದ್ರೆ ನಮ್ಗೆ ಸರ್ಕಂಫರೆನ್ಸ್ ಸಿಕ್ತು. ಈಗ ಸರ್ಕಂಫರೆನ್ಸ್ ಸಿಕ್ತು. ಸರ್ಕಂಫರೆನ್ಸ್ ಆರ್, ಇದು ಏನಪ್ಪ, ಇದು ಆರ್ ಅಂದರೆ ರೇಡಿಯಸ್. ಈಗ ನಾವೇನು ಮಾಡೋಣ, ಸೇಮ್ ರೇಡಿಯಸ್ದು ಲೆಂತ್, ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟರ್, ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ತಗೊಳ್ಳಿ. 5 ಸೆಂಟಿಮೀಟರ್ದು ಲೆಂತ್ ತೊಗೊಳ್ಳೋಣ ಅಂತ ತೊಗೊಂಡು, ಈ ಪಾಯಿಂಟ್ ಅದಲ್ರಿ, ಈ ಪಾಯಿಂಟ್ನಿಂದ ಒಂದ್ಸಲ ಹಿಂಗೆ ಕಟ್ ಮಾಡೋಣಂತ. ಕಟ್ ಮಾಡಿದ್ರೆ ನಮಗೆ ಇಲ್ಲೊಂದು ಪಾಯಿಂಟ್ ಸಿಗ್ತದೆ, ಇದು ಓ, ಇದು ಎ, ಇದು ಬಿ ಅಂತ ಸಿಗ್ತದೆ. ಕರೆಕ್ಟಾ? ಆಮೇಲೆ ಇವೆರಡನ್ನ ಜಾಯಿನ್ ಮಾಡೋಣಂತ. ಜಾಯಿನ್ ಮಾಡಿದಾಗ ನಮಗೇನು ಸಿಗ್ತದೆ, ಇಲ್ಲೊಂದು ಆ್ಯಂಗಲ್ ಸಿಗ್ತದೆ. ಕರೆಕ್ಟಾ? ಇದಕ್ಕೆ 1 ರೇಡಿಯನ್ ಅಂತ ಕರಿತೀವಿ. 1 ರೇಡಿಯನ್ ಅಂತ ಕರಿತೀವಿ. ಅರ್ಥ ಆಯ್ತಾ? 1 ರೇಡಿಯನ್ ಅಂತಂದರೆ 1 ರೇಡಿಯನ್ ಅದ. ಅದನ್ನು ಹಂಗಿದ್ರೆ ಎಷ್ಟು ರೇಡಿಯನ್ಗಳು ಇದ್ರೊಳಗೆ ಇರ್ತಾವ ಸರ್ಕಂಫರೆನ್ಸ್ ಒಳಗೆ? ಓಕೆ, ಇಲ್ಲಿಂದಲ್ಲಿಗೆ ಒಂದು 6 ಆಯಿತು. ಇಂಥವು ಎಷ್ಟು ಇರ್ತಾವೆ? ಎಷ್ಟು ರೇಡಿಯನ್ಗಳು ಆಗ್ಬೋದು? 4 ಆಗ್ಬೋದು, ಮತ್ತು 8 ಆಗ್ಬೋದು. ನಾನೇನು ಕೇಳ್ತೀನಿ ನಿಮ್ಗೆ ಅರ್ಥ ಮಾಡ್ಕೊಳ್ರಿ. 1 ರೇಡಿಯನ್ ಆಗ್ಬೇಕಂತಂದ್ರೆ ಇಷ್ಟು ಜಾಗ ಬೇಕು. ಇಷ್ಟು ಜಾಗ ಅಂದ್ರೆ ಏನದು? 6 ಅದ. ಓಕೆ, ನೆಕ್ಸ್ಟ್ ಇದು ಕಂಪ್ಲೀಟ್ ಲೆಂತ್ ಅಂದ್ರೆ ಎಷ್ಟಿರ್ತದ? ಕಂಪ್ಲೀಟ್ ಲೆಂತ್ ಅಂದ್ರೆ ಎಷ್ಟಿರ್ತದ? 2πr ಇರ್ತದ. ಓಕೆ, ಕಂಪ್ಲೀಟ್ ಲೆಂತ್ ಇಸ್ ನಥಿಂಗ್ ಬಟ್ ವಾಟ್? ಸರ್ಕಂಫರೆನ್ಸ್ ಎಷ್ಟದ ರೀ? ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು 2πr ಅದ. ಹೌದಾ? ಅದಕ್ಕೆ ನಾನು ಎಷ್ಟರಲ್ಲಿ ಡಿವೈಡ್ ಮಾಡಬೇಕು? ನಾನು 6ಲೆ. ಈಗ ಒಂದು ಡಿವೈಡರ್ ತೊಗೊಂತೀಯ, ಡಿವೈಡರ್ ಗೊತ್ತಲ್ಲ ಎಲ್ರಿಗೂ, ಡಿವೈಡರ್ ಹಿಂಗೆ ಮಾಡ್ತೀವಿ. ಡಿವೈಡರ್ ಒಂದು ಸಲ ಡಿವೈಡ್ ಮಾಡಿದ್ರೆ ಒಂದು ಸಲ 6 ಕಟ್ ಆಗ್ತದೆ. 2ನೇ ಸಲ ಡಿವೈಡ್ 2ನೇ, 3ನೇದು 4ನೇದು 5ನೇದು 6ನೇದು. ಹೌದಾ? ಇಷ್ಟು ಮಾಡಿ 7ನೇದು ಎಷ್ಟು ಆಗ್ತದೆ? ಅಂದ್ರೆ ನೀನು ಟೋಟಲ್ ಲೆಂತ್ ಒಳಗೆ ಡಿವೈಡೆಡ್ ಬೈ ಎದರಲ್ಲಿ ಡಿವೈಡ್ ಮಾಡ್ತಿದ್ದಿ? 6ಲೆ ಡಿವೈಡ್ ಮಾಡ್ತಿದ್ದಿ. ಅಂದರೆ 6ಲೆ ಡಿವೈಡ್ ಮಾಡಿದ್ರೆ 6 ಕ್ಯಾನ್ಸಲ್ ಮಾಡಿ ಎಷ್ಟು ಅದಪ್ಪ ಇಲ್ಲಿ ಅಂಥವು? ಎಷ್ಟು ರೆಡಿ ಮಾಡ್ಬೋದು ನಾವು ಅಂಥದ್ದು? 2π ರೆಡಿ ಮಾಡ್ಬೋದು. ಅರ್ಥ ಆಯ್ತಾ? 2π ಅಂತಂದ್ರೆ ಕಂಪ್ಲೀಟ್ ಸರ್ಕಂಫರೆನ್ಸ್ ಕವರ್ ಆಗ್ತದೆ. ಹಾಗಿದ್ರೆ ಈ 2π ಅಂತಂದಾಗ ಎಷ್ಟು ಡಿಗ್ರಿ ಆಗ್ತದೆ ರೀ ಇದು? 2π ಇಸ್ ಈಕ್ವಲ್ ಟು ಕಂಪ್ಲೀಟ್ ಸರ್ಕಲ್ ಐತಿಲ್ಲ, ಅರ್ಥ ಮಾಡ್ಕೊಡ್ರಿ ನೀವು. ಈಗ 2π ಅಂದ್ರೇನು? 360 ಡಿಗ್ರಿ. ಈಗ ಸರ್ಕಂಫರೆನ್ಸ್ ಕಂಪ್ಲೀಟ್ ರೌಂಡ್ ಹೊಡಿದೀನಿಲ್ಲ, ಕಂಪ್ಲೀಟ್ ರೌಂಡ್ ಹೊಡಿದೀನಿ ಅಂತಂದ್ರೆ ಎಷ್ಟು ಡಿಗ್ರಿ ಆಗ್ತದೆ ಅದು? 360 ಡಿಗ್ರಿ. ದಿಸ್ ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಆಯಿತು. ಅಂದ್ರೆ 360 ಡಿಗ್ರಿ ಅಂದ್ರೂ ಒಂದೇ, 2π ರೇಡಿಯನ್ ಅಂದ್ರೂ ಒಂದೇ. ತಿಳ್ಕೊರಿ, 2π ರೇಡಿಯನ್ ಅದ. ಯಾವಾಗ ನಾವು ಇಲ್ಲಿ ಮ್ಯಾಕ್ಸ್ ಸಿ ರಿಪ್ರೆಸೆಂಟ್ ಮಾಡ್ತೀವಿ ಹಿಂಗೆ 2π ರೇಡಿಯನ್ ಹೆಂಗೆ ಬರ್ತೀವಿ? 2π ರೇಡಿಯನ್ ಈ ಥರ ಬರ್ತೀವಿ.
ಇದು 2π ರೇಡಿಯನ್ ಆಯಿತು. 2π ಇಸ್ ಈಕ್ವಲ್ ಟು ಏನು ಬಂತು ಹಂಗಿದ್ರೆ 360 ಡಿಗ್ರಿ ಬಂತು. ಟೂ ಪೈ ಇಸ್ ಈಕ್ವಲ್ ಟು 360 ಡಿಗ್ರಿ. ಹಂಗಿದ್ರೆ 2π ಈಕ್ವಲ್ ಟು 360 ಬಂದ್ರೆ ಪೈ ಇಸ್ ಈಕ್ವಲ್ ಟು ಏನಾಗುತ್ತೆ ರೀ? ಪೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಪೈ ಆರ್ಕ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಪೈ ಈಕ್ವಲ್ ಟು 180 ಡಿಗ್ರಿ ಇದ್ರೆ ಪೈ ಬೈ 2 ಏನಾಗುತ್ತೆ? ಪೈ ಬೈ 2 ಇಸ್ ಈಕ್ವಲ್ ಟು 90 ಡಿಗ್ರಿ ಆಯ್ತಾಯಿತು. ಪೈ ಬೈ 2 90 ಡಿಗ್ರಿ ಆದರೆ ಪೈ ಬೈ 4 ಏನಾಗುತ್ತೆ? ಪೈ ಬೈ 4 ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಆಯ್ತು. ತಿಳ್ಕೊಳ್ರಿ. 2π ಆರ್ಕ್ ಅಂದ್ರೆ ಒಂದೇ, 360 ಡಿಗ್ರಿ ಅಂದರೆ ಒಂದೇ. ಆಮೇಲೆ ಪೈ ರೇಡಿಯನ್ ಅಂದ್ರೆ ಒಂದೇ, 180 ಡಿಗ್ರಿ ಅಂದರೆ ಒಂದೇ. ಆಮೇಲೆ ಪೈ ಬೈ 2 ರೇಡಿಯನ್ ಅಂದ್ರೆ ಒಂದೇ, 90 ಡಿಗ್ರಿ ಅಂತಂದ್ರೆ ಒಂದೇ. ನೆಕ್ಸ್ಟ್ ಪೈ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಹಾಕೋದು. ಹಾಗಿದ್ರೆ ನನಗೇನು ಬೇಕೀಗ? 1 ರೇಡಿಯನ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬೇಕು? ಈಗ 2π ರೇಡಿಯನ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಪೈ ಬೈ 2 ರೇಡಿಯನ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಎಷ್ಟು ಗೊತ್ತೈತಿಲ್ಲ? ಇಲ್ಲಿ ನೋಡು, ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಪೈ ರೇಡಿಯನ್ ಹೆಂಗೆ ಬರಿಬೋದು? 1 ಇಂಟು ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹಾಗಿದ್ರೆ 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ. 180 ಬೈ ಅಂದ್ರೆ 1 ರೇಡಿಯನ್ ಒಳಗೆ ಎಷ್ಟು ಡಿಗ್ರಿ ಇರ್ತದ? ಇಲ್ಲಿದಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರ್ತದ? ರೇಡಿಯನ್ ಇದು ಹೌದಿಲ್ಲ? ಇದು ರೇಡಿಯನ್ ಅದ, ನಾನು ಡಿಗ್ರಿ ಕನ್ವರ್ಟ್ ಮಾಡ್ಬೇಕು. ಈಗ ರೇಡಿಯನ್ ಇದ್ದಿದ್ದು ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನು ಫಾರ್ಮುಲಾ? ಓಕೆ, ರೇಡಿಯನ್ ಕ್ಯಾನ್ ಬಿ ರಿಟನ್ ಆಸ್ ರೇಡಿಯನ್ ಇಸ್ ಈಕ್ವಲ್ ಟು ಡಿಗ್ರಿ ಇಂಟು 180 ಡಿವೈಡೆಡ್ ಬೈ, ಒಂದು ಸೆಕೆಂಡ್ ತಡಿ. ಹಾಂ, ಏನು ಮಾಡ್ತೀವಿ ನಾವು? ಡಿಗ್ರಿ ಕನ್ವರ್ಟ್, ರೇಡಿಯನ್ ಇಸ್ ಈಕ್ವಲ್ ಟು ಡಿಗ್ರಿ ಕನ್ವರ್ಟ್ ಮಾಡ್ತೀವಿಲ್ಲ? ರೇಡಿಯನ್ ಇದ್ದದನ್ನ ಡಿಗ್ರಿ ಕನ್ವರ್ಟ್ ಮಾಡ್ತೀವಿ. ದೇರ್ ಫೋರ್ ಡಿಗ್ರಿ ಇಸ್ ಈಕ್ವಲ್ ಟು ರೇಡಿಯನ್ ಇಂಟು 180 ಡಿವೈಡೆಡ್ ಬೈ ಪೈ. ಇದು ಫಾರ್ಮುಲಾ. ಇನ್ನೊಂದು ಸ್ವಲ್ಪ ನೋಡ್ತೀನಿ, ವೇಟ್ ಮಾಡಿ. ಅದೆಲ್ಲಿದ್ದು ಬರ್ತದೆ ಫಾರ್ಮುಲಾ ಅದನ್ನು ಹೇಳ್ತೀನಿ. ಓಕೆ, ಡಿಗ್ರಿ ಇಸ್ ಈಕ್ವಲ್ ಟು, ನಾನೇನು ಮಾಡ್ತೀನಿ? 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ ಅಂತ ಬರ್ತೀನಿ ನಾನು. 1 ರೇಡಿಯನ್ ಈಕ್ವಲ್ ಟು 180 ಪೈ. ಈ ರೇಡಿಯನನ್ನು ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ನಾನು ಮಾಡ್ತೀವಿ ಫಾರ್ಮುಲಾ ಡಿಗ್ರಿ ಈಸ್ ಈಕ್ವಲ್ ಟು ರೇಡಿಯನ್ ಇಂಟು 180 ಡಿಗ್ರಿ ಡಿವೈಡೆಡ್ ಬೈ ಪೈ ಅಂತ ಬರ್ತದೆ ಸರ್. ನೋಡಿ, ಡಿಗ್ರಿ ಈಸ್ ಈಕ್ವಲ್ ಟು ರೇಡಿಯನ್ ಇಂಟು 180 ಪೈ. 180 ಡಿವೈಡೆಡ್ ಬೈ ಪೈ. 180 ಡಿವೈಡ್ ಬೈ ಪೈ ಅಂದರೆ ಏನು? 1 ಡಿಗ್ರಿ ಅಂದಂಗೆ ಇದು. 1 ರೇಡಿಯನ್ ಅಂದಂಗೆ ಇದು, ಹೌದಾ? 1 ರೇಡಿಯನ್ ಅಂತ ಈ ಥರ ಬರಿತೀವಿ ನಾವು. ಹಂಗಿದ್ರೆ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ನೋಡಿರಿ? ಡಿಗ್ರಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಆಯಿತು. 1 ರೇಡಿಯನ್ ಇಸ್ ಈಕ್ವಲ್ ಟು, ದೇರ್ ಫೋರ್ 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ ಪೈ ವ್ಯಾಲ್ಯೂ ಏನು? 22 ಡಿವೈಡೆಡ್ ಬೈ 7. ಇದನ್ನ ಈ ಕಡೆ ಕಳಿಸ್ಬಿಡೋಣ. ಹಾಗಿದ್ರೆ 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಇಂಟು 7 ಡಿವೈಡೆಡ್ ಬೈ 22. ನೆಕ್ಸ್ಟ್ 1 ರೇಡಿಯನ್ ಇಸ್ ಈಕ್ವಲ್ ಟು 22, 180 ಡಿವೈಡ್ ಬೈ 22 ಮಾಡೋಣ ಅಂತ ಅಂದ್ರೆ 11 ಇಲ್ಲಿ ಏನಾಗ್ತದೆ ರೀ? 90 ಆಗ್ತದೆ. 2 11s 2 90s. 90 ಡಿವೈಡ್ ಬೈ 11 ಆಯಿತು. ಡಿವಿಷನ್ ಮಾಡೋಣ. 90. 11 8s 88. 2 ಉಳಿತು. ಪಾಯಿಂಟ್ ಕೊಟ್ಟು 20 ಆಯಿತು. 11 1s 11, 9 ಉಳಿತು. ಏನಾಯಿತು? 90 ಆಯಿತು. ಮತ್ತು ಆಮೇಲೆ 11 8s 88, 2 ಆಯಿತು. 11 1s ಕರೆಕ್ಟಾ? ಆಮೇಲೆ 8 1 ಆಯ್ತು. ಇಷ್ಟು. ಇನ್ನೊಂದು ಬೇಕಾದ್ರೆ 1 ಇಂಟು ಎಷ್ಟಪ್ಪ? ಇಂಟು 7. ದೇರ್ ಫೋರ್ 1 ರೇಡಿಯನ್ ಇಸ್ ಈಕ್ವಲ್ ಟು ಹೌ ಮೆನಿ ಡಿಗ್ರಿ? 7 1s 7, 7 8s 56, 5, 7 1s 7 plus 5 12, 7 8s 56, 56 1 57, 5, 7 1s 7, 7 plus 5 12 ಕೈಲ 51, 7 8 51, 57. ಓಕೆ,
57. ಇಲ್ಲಿ 1 ಆರ್ಕ್ ಇಸ್ ಈಕ್ವಲ್ ಟು ಎಷ್ಟು ಬಿಂದುಪ್ಪ 1 2 3 4 ಓಕೆ ಇಲ್ಲಿದಿಂದ ಬಿಂದು ಕೊಡ್ತೀನಿ 57.2726 57.2726 ಇಷ್ಟು ಆನ್ಸರ್ ಅದೆಲ್ಲ ಚೆಕ್ ಮಾಡ್ತೀನಿ ಒಂದು ಸೆಕೆಂಡ್ ತಡಿ ಹಾಂ 57 ಓಕೆ 16 ಮಿನಿಟ್ ಒಳಗೆ ಹೇಳ್ಯಾರ ಅವರು ಡಿಗ್ರಿ ಅದ್ಬೇಕು ಮಿನಿಟ್ ಮಾಡ್ರೆ ಮಿನಿಟ್ ನಾವು ಮಾಡಂತೇಳಿ ಈಗ ಓಕೆ ಅಂದ್ರೆ ಏನು ಬಂತು ಆನ್ಸರ್ ಈಗ 1 ರೇಡಿಯನ್ ಇಸ್ ಈಕ್ವಲ್ ಟು 1 ರೇಡಿಯನ್ 1 ಇಸ್ ಈಕ್ವಲ್ ಟು 57.272 ಇಷ್ಟೈತಿ ಡಿಗ್ರಿ ಐತಿ ಹೌದಾ ನಮಗೆ ಇನ್ನೊಂದು ಇಲ್ಲಿ ಗೊತ್ತಾಗ್ತದ ಏನು ಗೊತ್ತಾಗ್ತದೆ ಅಂತಂದ್ರೆ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ ಹಾಂ ನೆಕ್ಸ್ಟ್ 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ ಇಲ್ಲಿ ನಾವು ಕಲಿತೀವಿ ಅದಕ್ಕಲ್ಲ ಏನಂತಾರ ಗಡಿಯಾರದ ಬಗ್ಗೆ ಹೇಳ್ತಿಲ್ಲ ನಾನು ಇಲ್ಲಿ ಹೇಳ್ತೀನಿ ಡಿಗ್ರಿ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ ನೆನ್ಪಿಟ್ಕೋಬೇಕು ಹಾಂ ಹಾಗಿದ್ರೆ ನಮ್ಮ ಹತ್ರ ಏನಿದೆ 57 ಡಿಗ್ರಿ ಅದ ಇಲ್ಲೇನದ 27 ಅದಾವದಾ 27 ಅಂತಂದ್ರೆ 27/60 ಮಾಡಿದಷ್ಟು ಬರ್ತದ ಅಥವಾ 60/27 ಮಾಡಬೇಕು 1 ಸೆಕೆಂಡ್ 60/27 ಮಾಡಿದಷ್ಟು ಬರ್ತದೆ 60/27 2 ಬರ್ತದೆ ಅಲ್ಲ ಬರಲಿಲ್ಲ 1 ಸೆಕೆಂಡ್ ತಡಿ ಓಕೆ ನೋಡಿ 1 ಡಿಗ್ರಿ ಈಗ 57 ಡಿಗ್ರಿ ಮುಗಿತಾ 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ ಹಂಗಿದ್ರೆ ಇಲ್ಲಿ ಫಸ್ಟಿಗೆ 2 ನಂಬರ್ ತೊಗೋಬೇಕು ಫಸ್ಟ್ ನಾವು 2 ನಂಬರ್ ಏನದವ 0.27 ಡಿಗ್ರಿ ಇಸ್ ಈಕ್ವಲ್ ಟು ಹೌ ಮೆನಿ ಮಿನಿಟ್ ಏನು ಮಾಡ್ತೇವೆ ಮಲ್ಟಿಪ್ಲೈ ಮಾಡ್ತೀವಿ ಹಾಂ 0.27 into 60 minute. This is equal to 7 6 42 4 7 2 sorry 7 ಅಲ್ಲ 6 ಅಲ್ಲ 6 7 42 ಆಮೇಲೆ 6 2 12 12 plus 4 16 ಕರೆಕ್ಟಾ ಎರಡು ಬಿಟ್ಟು ಬಿಂದು 16.2 ಬಂತು ಇದನ್ನು ಮಿನಿಟ್ ಆಯ್ತು ಅಂದ್ರೆ 0.27 ಬದಲಿ ನಾ ಏನು ಬರೀಲಿ 16 ಮಿನಿಟ್ ಬರಲಿ ಅಂದರೆ ದಿಸ್ ಈಸ್ ಈಕ್ವಲ್ ಟು 57 ಡಿಗ್ರಿ 16 ಮಿನಿಟನ್ನು ನಾವು ಡ್ಯಾಶ್ ಬರಿತೀವಿ ಹಾಂ ಆಮೇಲೆ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ಮುಂದೆ 2 ನಂಬರ್ 27 ಐತೆ ಇದು 26 ಅದು ಗೊತ್ತಾ ಇದು ಮಿನಿಟ್ ಇದ್ದಂಗೆ ಈಗಿದು ಇದನ್ನು ಏನು ಮಾಡಬೇಕು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ಅದಕ್ಕೆ ಏನು ಮಾಡಿ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 26 ಇಂಟು ಮತ್ತು 60 ಮಾಡಬೇಕು ಹೌದಾ 60 ಮಾಡಿದ್ರೆ 6 6 36 3 6 12 12 15 ಎಷ್ಟು ಬಂತಪ್ಪ ಇದೊಂದು 0 ಓಕೆ ಎಷ್ಟು ಬಂತು ಎಷ್ಟು ಬಂದಾಗ ಎರಡು ಬಿಟ್ಟು ಬಿಂದು ಕೊಡ್ಬೇಕು ನೀನು ಹೌದಾ 2 ಬಿಟ್ಟು ಬಿಂದು ಕೊಡಬೇಕು ಅವಾಗ ಏನಾಗ್ತದೆ ಹೇಳು 15.6 ಆಗುತ್ತೆ ಅಂತಂದ್ರೆ 15 ಮಿನಿಟ್ ಅಂದಂಗೆ ಅರ್ಥ ಆಯ್ತು ಆದ್ರೆ ಬುಕ್ ಒಳಗೆ ನಿಮ್ಗೆ ಇಷ್ಟೇ ಆನ್ಸರ್ ಕೊಟ್ರು ಎಷ್ಟು ಕೊಟ್ರ 57 ಡಿಗ್ರಿ 16 ಮಿನಿಟ್ ಅಂತ ಕೊಟ್ಟಿದ್ದಾರೆ 1 ರೇಡಿಯನ್ ಇಸ್ ಈಕ್ವಲ್ ಟು 57 ಡಿಗ್ರಿ 16 ಮಿನಿಟ್ ನೆನಪಿಟ್ಟುಕೊ ಹಾಂ ಇಷ್ಟು ಬರ್ಕೊಂಡ್ರೆ ಹಂಗೆ ಬರ್ಕೊಳತ್ತಿರಲ್ಲ ಬರ್ಕೊಡಂಗೆ ನಾನು ಟೈಮ್ ಕೊಡಂಗಿಲ್ಲ ಬರ್ಕೊಳಕ್ಕೆ ಅಂದರೆ ಇದರ ಅರ್ಥ ಏನೀಗ ನೋಡ್ರಿ ಇದರ ಅರ್ಥ ಏನಂತಂದ್ರೆ ನೀವು ಯಾವುದಾರ ಒಂದು ಸರ್ಕಲ್ ತೆಗೀರಿ ಫಸ್ಟಿಗೆ ಸರ್ಕಲ್ ಯಾವ್ದು ತೆಗಿತೀರಿ ಎಕ್ಸಾಂಪಲ್ ಟೇಕ್ ಅ ರೇಡಿಯಸ್ 5 ಸೆಂಟಿಮೀಟ್ರ್ ರೇಡಿಯಸ್ ಇದ್ದಿದ್ದು ಒಂದು ಸರ್ಕಲ್ ತೆಗೊಂಬಂತ್ರಿ ಇವತ್ತು ಹೋಗಿ ಇದನ್ನು ಮಾಡಿ ಕೊತ್ಕೊಂಡು ಮನೆ ಯಾವ ಫ್ರೀ ಇದ್ರೆ ಅಂತಂದ್ರೆ ಒಂದು ಎಷ್ಟು ಡಿಗ್ರಿ ಎಷ್ಟು ಸೆಂಟಿಮೀಟ್ರ್ ರೀ 5 ಸೆಂಟಿಮೀಟ್ರ್ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಹಾಂ 5 ಸೆಂಟಿಮೀಟ್ರ್ ರೇಡಿಯಸ್ ತಗೋರಿ ಸೇಮ್ 5 ಸೆಂಟಿಮೀಟ್ರ್ದು ಒಂದು ಆರ್ಕ್ ತಗೋರಿ ಹಿಂಗೆ ಸ್ಕೈವರ್ ತಗೋರಿ ಸ್ಕೈವರ್ ತಂದು 5 ಸೆಂಟಿ ಇದು ಓ ಇದು ಎ ಅಂತ ತಗೋರಿ ಅವಾಗೇನು ಮಾಡಿರಿ
ಈ ಒಂದು ಎ ಒಳಗೆ ಸೇಮ್ ರೇಡಿಯಸ್ ಎಷ್ಟು ಇರ್ತದಲ್ಲ ಅಷ್ಟೇ ಇಟ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ರಿ. ಕಟ್ ಮಾಡ್ಕೊಂಡು ಇವೆರಡನ್ನ ಸೇರಿಸ್ಬಿಡ್ರಿ ಹಿಂಗೆ ಮಾತು. ಹಾಂ, ಸೇರಿಸಿದಾಗ ಇಲ್ಲಿ ಆ್ಯಂಗಲ್ ಎಷ್ಟು ಇರ್ತದ, ಟೀಟಾ ಎಷ್ಟು ಇರ್ತದ, ಪ್ರೊಟೆಕ್ಟ್ ಇರ್ತದೆ ಚೆಕ್ ಮಾಡಿರಿ. ಹಾಂ, ಚೆಕ್ ಮಾಡಿರಿ. 57 ಪಾಯಿಂಟ್ ಎಷ್ಟು ಬರ್ತದೆ ಚಿಲ್ಲರಿ ಬರ್ತದೆ ಅಲ್ಲಿ. ಪಾಯಿಂಟ್ ಅದೊಳಗೆ ಇರೋಂಗಿಲ್ಲ, ಅಷ್ಟು ಅಕ್ಯುರೇಟ್ ಇರೋಂಗಿಲ್ಲ ಅದು ಪ್ರೊಟೆಕ್ಟರ್, ಅಷ್ಟೇ ಅಕ್ಯುರೇಟ್ ಇರೋಂಗಿಲ್ಲ ಪ್ರೊಟೆಕ್ಟರ್. ಹಾಗಾಗಿ 57 ಬಂದರೆ ಸಾಕು, ನಾವು 57 ಡಿಗ್ರಿ ಬಂದರೆ ಸಾಕು. 57 ಡಿಗ್ರಿ 16 ಮಿನಿಟ್ ಇರ್ತದೆ, ಮಿನಿಟ್ ಅಂತ ಅದ್ರೊಳಗೆ ಇರೋಂಗಿಲ್ಲ. ಹಾಗಾಗಿ 57 ಡಿಗ್ರಿ ಬರ್ತದೆ ಏನಿಲ್ಲ ಅಂತ ನೀವು ಚೆಕ್ ಮಾಡಬೇಕು. ಅದು ಒಂದನೇ ಕೆಲಸ. ಎರಡನೇ ಕೆಲಸ ಏನಪ್ಪ ಅಂತಂದ್ರೆ ಎಷ್ಟು ಸಲ್ತ ಕಟ್ ಮಾಡ್ತೀಯಾ ಅದನ್ನು ನೋಡಬೇಕು. ಎಷ್ಟು ಸಲ್ತ ಕಟ್ ಮಾಡ್ತೀಯಾ ಅಂದರೆ ಎಷ್ಟು ಸಲ್ತ ಕಟ್ ಮಾಡಿದಾಗ ಕಂಪ್ಲೀಟ್ ಕವರ್ ಆಗ್ತದ. ಇದು 6 ಒಂದು ಸಲ ಕಟ್ ಮಾಡಿದಿಲ್ಲ, 6 2 ಸಲ, 6 3 ಸಲ, ಹಿಂಗೆ ಎಷ್ಟು ಸಲ ಕಟ್ ಮಾಡಿದಾಗ ಇದೇನಾಗ್ತದೆ ಕಂಪ್ಲೀಟ್ ಕವರ್ ಆಗ್ತದ. ಸರ್ಕಂಫರೆನ್ಸ್ ಕಂಪ್ಲೀಟ್ ಕವರ್ ಆಗ್ತದೋ ಏನು ಇಲ್ಲೋ ಅದನ್ನು ನಾವು ನೋಡ್ಬೇಕಾಗ್ತದೆ. ಆದ್ರೆ ಸುಮ್ಮನೆ ನಿಂಗೆ ರಫ್ ಆಗಿ ಹೇಳ್ತೀನಿ ನೋಡ. ರಫ್ ಆಗಿ 2π ಅಂತ ತೊಗೊತೀವಿ. 2πr = 360 ಡಿಗ್ರಿ ಆಗುತ್ತೆ. ಒಂದು ಕಂಪ್ಲೀಟ್ ರೊಟೇಷನ್ ಆಗ್ತದೆ. ಸರ್ಕಂಫರೆನ್ಸ್ C = ಹಾಗಿದ್ರೆ ಏನು ಮಾಡ್ತೀನಿ ಈಗ, ಸಿ ಗಟ್ ಡಿವೈಡ್ ಬೈ ಆರ್ಲೆ ಮಾಡ್ತೀನಿ. ಡಿವೈಡ್ ಬೈ ಆರ್ ಮಾಡ್ತೀನಿ. ಅವಾಗ ಏನಿತ್ತು 2 × 22/7. ದಿಸ್ ಇಸ್ ಈಕ್ವಲ್ ಟು 2 × 22/7 ಅಂದರೆ ವ್ಯಾಲ್ಯೂ ಏನು 3.14. ಸಾಕು ಅಷ್ಟೇ, ಜಾಸ್ತಿ ಬೇಡ. 3.14 ಅಂತಂದ್ರೆ ಮಲ್ಟಿಪ್ಲೈ ಮಾಡು. 2 × 4 8, 2 1s 2 3s 6 ಪಾಯಿಂಟ್ ಅಂತಂದ್ರೆ ಸರ್ಕಂಫರೆನ್ಸ್ ಕಂಪ್ಲೀಟ್ ಆಗ್ಬೇಕಂತಂದ್ರೆ ನೀನು ರೇಡಿಯಸನ್ನು ಎಷ್ಟು ಸತಿ ಕಟ್ ಮಾಡಿ ಹೋಗ್ಬೇಕಪ್ಪ ಇದಕ್ಕೆ. ಕಂಪ್ಲೀಟ್ ಸರ್ಕಂಫರೆನ್ಸ್ ಕಂಪ್ಲೀಟ್ ಕವರ್ ಆಗ್ಬೇಕಂತಂದ್ರೆ ರೇಡಿಯಸನ್ನು ಎಷ್ಟು ಸತಿ ಕಟ್ ಮಾಡಬೇಕು, 6 ಸಲ ಕಟ್ ಮಾಡಬೇಕು. ಲಾಸ್ಟ್ ಏನು ಉಳಿತು, ಒಂದು 0.28 ಉಳಿತದೆ. 0.28ನಷ್ಟು ಉಳಿತದೆ. 0.28 ಅಂತಂದ್ರೆ ಅದ್ರ ಅರ್ಥ ಏನು, ರೇಡಿಯಸ್ ಇಂಟು 0.28 ಅಂದಂಗೆ. ರೇಡಿಯಸ್ ಎಷ್ಟು ತೊಗೊಂಡಿದ್ದಿ 5 × 0.28 ಅಂದಂಗೆ. 5 2s 40, 5 2s 10, 10 + 4 14, ಆಮೇಲೆ 5 0 1, 1.4 ಸೆಂಟಿಮೀಟ್ರ್ ಉಳಿತದೆ. ನಾವು ಅರ್ಥ ಆಯ್ತಾ. ನೀನು 6 ಸರಿ ಕಟ್ ಮಾಡಿ ಅಂದ್ರೆ 1.4 ಸೆಂಟಿಮೀಟ್ರ್ ಉಳಿತದೆ. ಇದು ವ್ಯಾಲ್ಯೂ, ಇದು ಮೀನಿಂಗ್. ಮಜಾ ಅದಿಲ್ಲ. ಡಿಗ್ರಿ ರೇಡಿಯನ್ ಗೊತ್ತಾಯ್ತಾ. ಹಾಂ, ಭಾಳ ಚಲೋ ಇದು. ಭಾರಿ ನಿಮ್ಗೆ ಏನಾಗ್ತದೆ ಮೈಂಡಿಗೆ ಎಫೆಕ್ಟ್ ಕೊಡ್ತದೆ. ಚಲೋ ಎಫೆಕ್ಟ್ ಬರ್ತದೆ. ಆಮೇಲೆ ಇದರಿಂದ ನಾವು ಏನು ಫೈಂಡ್ ಔಟ್ ಮಾಡ್ಬೋದು ಅಂತಂದ್ರೆ ಅಲ್ಲಿ ಲೆಂತ್ ಆಫ್ ಎನ್ ಆರ್ಕ್ ಅದನ್ನು ಫೈಂಡ್ ಔಟ್ ಮಾಡ್ತಿದ್ವಿ. ಆಮೇಲೆ ಏರಿಯಾ ಆಫ್ ಎ ಸೆಕ್ಟರ್, ಏರಿಯಾ ಆಫ್ ಎ ಸೆಗ್ಮೆಂಟ್ ಫೈಂಡ್ ಔಟ್ ಮಾಡ್ತೀವಿ ಗೊತ್ತಾ. θ/360 × 2πr ಹಿಂಗೆಲ್ಲ ಮಾಡ್ತಿದ್ವಿ ಹೌದಾ. ಇಲ್ಲಿ ಬೇರೆ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಲ್ಲಿ ಬೇರೆ ಫಾರ್ಮುಲಾ L / θ ಒಂದೇ ಸೆಕೆಂಡ್ ಹೇಳಿ. ಹಾಂ, θ = L / r. ಫಾರ್ಮುಲಾ ಏನಪ್ಪ ಇಲ್ಲಿ, θ = L/r. θ = L / r. ಅಂದ್ರೆ ಯಾವುದೇ ಒಂದು ಸೆಗ್ಮೆಂಟ್, ಇದಕ್ಕೇಂತ ಸೆಗ್ಮೆಂಟ್ ಸೆಕ್ಟರ್ ಅಂತ ಇದಕ್ಕೆ ಹೌದಿಲ್ಲ. ಸೆಕ್ಟರ್ ಅಂತ ಕನ್ನಡದ ಏನಂತೀವಿ, ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಹೌದಾ. ಯಾವುದೇ ಸೆಕ್ಟರ್ದು ರೇಡಿಯಸ್ ಫೈಂಡ್ ಔಟ್ ಮಾಡೋದು, θ ಫೈಂಡ್ ಔಟ್ ಮಾಡಬೇಕು, ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಕೊಟ್ಟಿಲ್ಲ ಅವರು. ಆ್ಯಂಗಲ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಇದ್ರದ್ದು ಲೆಂತ್ ಆಫ್ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್ ಮಾಡಿದೆ ಅಂತ ತಿಳ್ಕೊ. ಈಗೇನು ಸಿಗ್ತದ, θ ಸಿಗ್ತದೆ. ಫಾರ್ಮುಲಾ ಇದೆ. θ ಸಿಗ್ಬೇಕಂತಂದ್ರೆ ಲೆಂತ್ ಆಫ್ ಆರ್ಕ್, ಇದು ಆರ್ಕಿನ ಲೆಂತ್ ಹೌದಾ, ಕಂಸದ ಉದ್ದ ಡಿವೈಡ್ ಬೈ ತ್ರಿಜ್ಯ = θ ಅಂದರೆ ಆ್ಯಂಗಲ್ ಸಿಗ್ತದೆ. ನನಗೆ ಲೆಂತ್ ಆಫ್ ಆರ್ಕ್ ಬೇಕು, ಅವಾಗ ಏನು ಮಾಡ್ತೀಯ, θ × r. ನೆಕ್ಸ್ಟ್ ನನಗೇನು ಬೇಕಪ್ಪ ಅಂತಂದ್ರೆ r ಬೇಕು, ಅವಾಗ ಏನು ಮಾಡ್ತೀಯ, L / θ. ಈ 3 ಫಾರ್ಮುಲಾ ಮತ್ತು ಭಾಳ ಇಂಪಾರ್ಟೆಂಟ್ ನೋಡಿರಿ ಈ ಚಾಪ್ಟರ್ ಒಳಗೆ. ಒಂದು ಫಾರ್ಮುಲಾ ನಿಮ್ಗೆ ಗೊತ್ತಿತ್ತು, ಇನ್ನೊಂದು 2 ನೀವು ಆಮೇಲೆ ಆರಾಮ್ಸೆ ರೆಡಿ ಮಾಡ್ಬೋದು. ಆದರೂ ಬರ್ಬೋದು. θ = L / r. θ = L/r. ಇಷ್ಟು ನಮಗೇನು ಗೊತ್ತಾಯಿತು, ಬೇಸಿಕ್ಗಳು ಗೊತ್ತಾಗ. ಓಕೆ, ಫಾರ್ಮುಲಾ ಏನು, ಡಿಗ್ರಿ ಇದ್ದದನ್ನು ರೇಡಿಯನ್ ಕನ್ವರ್ಟ್ ಮಾಡ್ಬೇಕು. ಏನು ಫಾರ್ಮುಲಾ ಅದ ರೀ, ಡಿಗ್ರಿ ಇದ್ದದನ್ನು ರೇಡಿಯನ್ ಕನ್ವರ್ಟ್ ಮಾಡಬೇಕು, ಅಥವಾ ರೇಡಿಯನ್ ಇದ್ದದನ್ನು ಡಿಗ್ರಿ ಕನ್ವರ್ಟ್ ಮಾಡಬೇಕು. ಹಾಂ, ಈಗ
ಡಿಗ್ರಿ ಈಸ್ ಈಕ್ವಲ್ ಟು ಅಂದಾಗ ರೇಡಿಯನ್ ಇಂಟು 180/π ಅಂದರೆ ರೇಡಿಯನ್ ಕೊಟ್ಟಿರ್ತಾರೆ ಅವರು, ನೆನಪಿರಲಿ. ರೇಡಿಯನ್ ಕೊಟ್ರೆ ಈ ಫಾರ್ಮುಲಾ ಯೂಸ್ ಮಾಡು. ರೇಡಿಯನ್ ಕೊಟ್ರೆ 180/π ಇಂಟು ರೇಡಿಯನ್. ಡಿಗ್ರಿ ಕೊಟ್ರೆ ಅವಾಗ ರೇಡಿಯನ್ ಈಸ್ ಈಕ್ವಲ್ ಟು ಕಂಡಿಡ್ಬೇಕು, ರೇಡಿಯನ್ ಕಂಡಿಡ್ಬೇಕು. ರೇಡಿಯನ್ ಈಸ್ ಈಕ್ವಲ್ ಟು ಡಿಗ್ರಿ ಇಂಟು ಏನಾಗುತ್ತಾ ಪೈ ಆ ಕಡೆ ಕಳಿಸೋದು, ಹೌದಾ? π / 180 ಡಿಗ್ರಿ ಅಂತ ಏನ್ರಿ, ಕರೆಕ್ಟಾ? ಫಾರ್ಮುಲಾ ಇವೆರಡು ಫಾರ್ಮುಲಾ ನೆನಪು. ಡಿಗ್ರಿ ಈಸ್ ಈಕ್ವಲ್ ಟು ರೇಡಿಯನ್ ಇಂಟು 180/π ಅಂದ್ರೆ ರೇಡಿಯನ್ ಇದ್ದಿದ್ದನ್ನು ನಾನು ಡಿಗ್ರಿ ಮಾಡಬೇಕು ಅಂತಂದ್ರೆ ರೇಡಿಯನ್ನಿಗೆ 180°/π ಮಲ್ಟಿಪ್ಲೈ ಮಾಡಬೇಕು. ಒಂದು ವೇಳೆ ಡಿಗ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಡಿಗ್ರಿ ರೇಡಿಯನ್ ಮಾಡ್ಬೇಕಂತಂದ್ರೆ ಡಿಗ್ರಿ ಇಂಟು π / 180° ಅಂತ ನಾವು ಮಾಡಬೇಕು. ನೆನ್ಪಿಟ್ಕೋದು. ಹಾಂ, ಈಗ ನಾನು ಒಂದಿಷ್ಟು ಕ್ವಶನ್ಸ್ ಕೊಡ್ತೀನಿ, ಒಂದಿಷ್ಟು ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ ಅಂತ. ಡಿಗ್ರಿ ಇದೆ ರೇಡಿಯನ್ನ, ರೇಡಿಯನ್ ಇದೆ ಡಿಗ್ರಿ. ಓಕೆ, convert 105 degree, convert 105 degree into radian. ಇಂಟು ರೇಡಿಯನ್. ಓಕೆ, 105 ಡಿಗ್ರಿ ಏನು ಮಾಡ್ಬೇಕು ನಾವು ರೇಡಿಯನ್ನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಮಾಡಿ ನಾವು ಹೆಂಗೆ ಮಾಡ್ತೀರಿ, ಡಿಗ್ರಿ ಕೊಟ್ಟಾರ ರೇಡಿಯನ್ನಿಗೆ ಕನ್ವರ್ಟ್ ಮಾಡ್ತಾರೆ. ಎಷ್ಟು ಬಂತ್ರಿ ಆನ್ಸರ್? ಪೈ ಒಳಗೆ ಇಡಬೇಕದು, ಮತ್ತು π ಡಿವೈಸನ್ನ ಪಾಯಿಂಟ್ ಒಳಗೆ ಇಡಕ್ಕೆ ಹೋಗ್ಬೇಡ್ರಿ, ಪೈ ಒಳಗೆ ಇಡ್ಬೇಕು ಆನ್ಸರ್. ಅರ್ಥ ಆಯ್ತಾ? ಎಷ್ಟು ಬಂತು ಆನ್ಸರ್? 5/4 ಬರ್ತದ. ಹಂಗೆ ಬರ್ತಾರೆ ಮಲಕ್ರೆ. ಏನು ಕೊಟ್ಟಿದ್ದಾರೆ ಅವರು? ರೇಡಿಯನ್ ಈ ಕನ್ವರ್ಟ್ ಮಾಡು ಅಂದಾರೆ. ರೇಡಿಯನ್ ಈಸ್ ಈಕ್ವಲ್ ಟು ಡಿಗ್ರಿ ಇಂಟು π / 180. ಡಿಗ್ರಿ 105 ಇಂಟು π / 180. ಪೈ ವ್ಯಾಲ್ಯೂ ಹಾಕಬಾರ್ದು, ಅಷ್ಟೇ ಇಡಬೇಕು. ನೆಕ್ಸ್ಟ್ 15 7 15 ಒಳ್ಳೆ 105. ನೆಕ್ಸ್ಟ್ 15 1 15. ಎಷ್ಟು ಬಿತ್ತು? 3 12 30. ದಿಸ್ ಇಸ್ ಈಕ್ವಲ್ ಟು 7π / 12 ಇಸ್ ದಿ ಆನ್ಸರ್. ಮುಗೀತು. ಇಷ್ಟೇ ಮಾಡಬೇಕು, ಮತ್ತು ಡಿವಿಷನ್ ಮಾಡೋದು ಅಲ್ಲ. ನೆಕ್ಸ್ಟ್ ಹಿಂಗೆ ಇನ್ನೊಂದಿಷ್ಟು ಮಾಡತ್ತಂತ. 25 ಡಿಗ್ರಿ ಕನ್ವರ್ಟ್ ಮಾಡಿರಿ, 240 ಡಿಗ್ರಿ ಕನ್ವರ್ಟ್ ಮಾಡಿರಿ. ನೆಕ್ಸ್ಟ್ 520 ಡಿಗ್ರಿ ಕನ್ವರ್ಟ್ ಮಾಡಿರಿ. ಎಷ್ಟು ಕನ್ವರ್ಟ್ ಮಾಡಿರಿ? ಈಗ 40 ಡಿಗ್ರಿ ಕನ್ವರ್ಟ್. 40 ಡಿಗ್ರಿ 20 ಮಿನಿಟ್. 40 ಡಿಗ್ರಿ 20 ಮಿನಿಟ್ ಇಂಟು ರೇಡಿಯನ್. ಇದನ್ನು ಮಾಡಿಸ್ತೀನಿ ನೋಡಿ ಮೊದಲು. ರೇಡಿಯನ್ನಿಗೆ ಕನ್ವರ್ಟ್ ಮಾಡ್ಬೇಕಂತ 40 ಡಿಗ್ರಿ ಹೆಂಗದ ಹಂಗೆ ಬರಿತೀನಿ. ಮಿನಿಟ್ ಆಲ್ರೆಡಿ ಕೊಟ್ಟಾರ ಅವರು,
ಆಲ್ರೆಡಿ ಕೊಟ್ಟಾರ ಅದಕ್ಕೆ /60 ಮಾಡಬೇಕು. ಒಂದು ವೇಳೆ ಕೊಟ್ಟಿದ್ದಿಲ್ಲ ಪಾಯಿಂಟ್ ಹಿಂಗೆ ಬಂದಿತ್ತು ಅಂತಂದ್ರೆ ಅದನ್ನೇನು ಮಾಡಬೇಕು ಇಂಟು 60 ಮಾಡಬೇಕು. ನೆನ್ಪಿಟ್ಕೋ. ಹಾಂ, ಆಲ್ರೆಡಿ ಡಿಗ್ರಿ ಕೊಟ್ಟಾರಂತ ರೇಡಿಯನ್ ಇದು ಸಾರಿ ಮಿನಿಟ್ ಕೊಟ್ಟಾರಂತಂದ್ರೆ /60 ಮಾಡ್ತೀಯಾ, ಕ್ಯಾನ್ಸಲ್ ಮಾಡ್ತೀಯಾ. 2 1 × 2 3 ಅಂದರೆ 40 ಡಿಗ್ರಿ 1/3 ಬಂತು. ಇದನ್ನು ಡಿಗ್ರಿ 40 ಪೂರ್ಣಾಂಕ 1/3 ಡಿಗ್ರಿ. ಹೌದಾ? ಇದು ಮಲ್ಟಿಪ್ಲೈ ಮಾಡು. 3 40 120 + 1 121/3 ಡಿಗ್ರಿ ಆಯ್ತಿತ್ತು. ಇದನ್ನ ಹಿಂಗೆ ಕನ್ವರ್ಟ್ ಮಾಡಬೇಕು. 121/3 ಡಿಗ್ರಿ ಆಯಿತಾ? ಇದನ್ನೇನು ಮಾಡ್ಬೇಕು ನಾನೀಗ ರೇಡಿಯನ್ನಿಗೆ ಕನ್ವರ್ಟ್ ಮಾಡಬೇಕು. ದೇರ್ಫೋರ್ ರೇಡಿಯನ್ = 1 ಡಿಗ್ರಿ × π/180 ಡಿಗ್ರಿ. ದಿಸ್ = ಡಿಗ್ರಿ ಎಷ್ಟದ 121/3 ಇಂಟು ಪೈ ವ್ಯಾಲ್ಯೂ ಪೈನೇ ಬರೀ ಅಷ್ಟೇ, ವ್ಯಾಲ್ಯೂ ಹಾಕ್ಬೇಡ. 180 ಡಿಗ್ರಿ. ದಿಸ್ = 121 π / 18 3 540 ಆರ್ಕ್ ಮುಗೀತು. ಅರ್ಥ ಆಯ್ತಾ? ಡಿವಿಷನ್ ಹೋಗಂಗಿಲ್ಲ, ಎಲ್ಲಿ ಹೋಗಲಿಲ್ಲ ಅಷ್ಟೇ ಇಟ್ಬಿಟ್ರಿ. ಪೈ ವ್ಯಾಲ್ಯೂ ಹಾಕಿ ಮತ್ತೆ ಹೆಂಗೆ ಹಾಕೋದಿಲ್ಲ. ಇದು ರೇಡಿಯನ್ ಈ ಥರ ಬರೀ ಬರ್ಕೊಡ್ರಿ. 47 ಡಿಗ್ರಿ 30 ಮಿನಿಟ್. ಓಕೆ, ನೆಕ್ಸ್ಟ್ ನೀವು ಇದನ್ನು ಮಾಡಿ. ಓಕೆ, ನೀವು ಇಷ್ಟು ಮಾಡಿದ್ರಿ ಅಂತಂತಂದ್ರೆ ಏನಾಗುತ್ತಾ, ಇದು ಫಸ್ಟ್ ಎಕ್ಸಸೈಸ್ ಮುಗ್ದಂಗೆ ಆಗುತ್ತೆ. ಎಕ್ಸಸೈಸ್ ನಂಬರ್ 3.1 ಅದು ನಿಮ್ಮದು NCERT ಬುಕ್ನಾಗ ಈ ಎಕ್ಸಸೈಸ್ ಮುಗ್ದಂಗೆ ಆಗ್ತದೆ. ಆದರೆ ಇದರೊಳಗೆ ಇನ್ನೊಂದಿಷ್ಟು ಕ್ವಶನ್ಸ್ ಅದಾವ. ಆ ಕ್ವಶನ್ಸ್ಗಳನ್ನ ನಾವು ಬಿಡಿಸೋಣಂತ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕ್ವಶನ್ಗಳನ್ನ ಬಿಡಿಸ್ಕೊಂತ ಹೋಗೋಣಂತ. ಚೆನ್ನಾಗಿ ಓದ್ರಿ, ವರ್ಕ್ ಮಾಡಿರಿ. ದೇವ್ರು ಒಳ್ಳೇದು ಮಾಡಲಿ. ಧನ್ಯವಾದಗಳು.